ಮೊನ್ನೆ ತಾನೇ ನಾನು ಮೈಸೂರಿಗೆ ಹೋಗಿದ್ದೆ. ಮೈಸೂರಿನಲ್ಲಿ ತಾಯಿ ಚಾಮುಂಡಿಗೆ ಹೋಗಿ ಮೊದಲನೆಯ ಪೂಜೆಯನ್ನ ಮಾಡಿದೆ. ನಾನು ಎಲೆಕ್ಷನ್ ಮುಂಚಿತವಾಗಿ ಹೋಗಿ ಆ ದೇವರಲ್ಲಿ ಕೇಳ್ಕೊಂಡಿದ್ದೆ, ಆ ತಾಯಿ ಶಕ್ತಿ ಕೊಡು, ನನ್ನ 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರುವಂತ ಕೆಲಸ ನಾವು ಮಾಡ್ತೇವೆ ಅಂತೇಳಿ. ಇವತ್ತು ಆ ತಾಯಿ ಶಕ್ತಿಯನ್ನು ಕೊಟ್ಟು ನಿಮ್ಮೆಲ್ಲರೂ ಕೂಡ 5 ಗ್ಯಾರಂಟಿಗಳ ಮನೆಗೆ ತಲುಪುವಂತ ಕೆಲಸವನ್ನ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಮೊನ್ನೆವರೆಗೂ ಕೂಡ ಮಳೆ ಬಹಳ ದೊಡ್ಡ ಸಮಸ್ಯೆ ಇತ್ತು, ರಾಜ್ಯಕ್ಕೆ ಒಂದು ದೊಡ್ಡ ಕಂಟಕ ಇತ್ತು. ಆ ತಾಯಿಯ ಕೃಪೆ, ಚಾಮುಂಡಿಯ ಕೃಪೆ, ತಮ್ಮೆಲ್ಲರ ಅನುಗ್ರಹದಿಂದ ಇವತ್ತು ಈ ಕಾವೇರಿ ತುಂಬಿ ಇವತ್ತು ನಾವು ತಮಿಳುನಾಡಿಗೆ ನೀರನ್ನು ಒದಗಿಸ್ಕೊಡ್ಬೇಕಾದಂತ ಪರಿಸ್ಥಿತಿ ಇವತ್ತು ಬಂದಿದೆ. ಬಂಧುಗಳೇ, ನಿಮ್ಮೆಲ್ಲರೂ ಕೂಡ ಬಹಳ ಆಸೆಯಿಂದ ಈ ರಾಮನಗರದಲ್ಲಿ ಒಂದು ಬದಲಾವಣೆಯನ್ನ ಕಾಣಬೇಕು ಅಂತೇಳಿ ನನಗೆ ಶಕ್ತಿಯನ್ನ ತುಂಬಿದ್ರಿ. ಸುಮಾರು ನಾವು ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿವರೆಗೂ 2,000 ಕೋಟಿ ರೂಪಾಯಿ ಹಣವನ್ನ ವಿವಿಧ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡ್ಕೊಂಡು ನಾವು ಬಂದಿದ್ದೇವೆ. ಬರೀ ರಾಮನಗರದಲ್ಲಿ ಇರುವಂತಹ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ 600 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಈಗಾಗಲೇ ನಡೀತಾ ಇದೆ. ಇದಲ್ಲದೆ ಈಗಾಗಲೇ ರಿವರ್ ಫ್ರಂಟ್ ಏನು ನಮ್ಮ ಅರ್ಕಾವತಿ ನದಿ ಪಕ್ಕದಲ್ಲಿ 150 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಹಿಂದೆ ಹಾಸ್ಪಿಟಲ್ ಮಾಡಿಸಿದೆ. ಹಾಗೆ ವಿವಿಧ ಕಾರ್ಯಕ್ರಮಗಳನ್ನ ರೈತರಿಗೋಸ್ಕರ ಅನುಕೂಲ ಆಗುವಂತ ಕಾರ್ಯಕ್ರಮಗಳನ್ನ ಮಾಡಿದ್ದೇನೆ. ಈಗಾಗಲೇ ಇಕ್ಬಾಲ್ ಹುಸೇನ್ ಅವರು, DK ಸುರೇಶ್ ಅವರು 300 ಎಕರೆ ಜಮೀನನ್ನ ಬಡವರಿಗೆ ಸೈಟ್ ಕೊಡ್ಲಿಕ್ಕೆ ಈಗಾಗಲೇ ಗುರುತನ್ನ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ಕೂಡ ಆಶ್ರಯ ಸಮಿತಿಯ ಸಭೆಯನ್ನ ಮಾಡಿ ನಿಮ್ಮೆಲ್ಲರ ಬಡವರಿಗೆ ಯಾರಿಗೆ ಸೈಟ್ ಇಲ್ಲ ಆ ಸೈಟ್ ಅನ್ನ ಕೊಡುವಂತ ಕಾರ್ಯಕ್ರಮವನ್ನ ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ತೀರ್ಮಾನವನ್ನ ನಾವು ಮಾಡಿದ್ದೇವೆ. ಆದ್ರಿಂದ ಮುಂದಿನ ದಿನದಲ್ಲಿ ರಾಮನಗರ ಇರ್ಬೋದು, ಮಾಗಡಿ ಇರ್ಬೋದು, ಕನಕಪುರ ಇರ್ಬೋದು, ಚನ್ನಪಟ್ಟಣ ಇರ್ಬೋದು, ಈ 4 ಕ್ಷೇತ್ರದ ಶಾಸಕರನ್ನ ಕರೆಸಿ ಈಗಾಗಲೇ ಇವತ್ತು ನಿನ್ನೆ ತಾನೇ ನಿಮ್ಮ ರಾಮನಗರಕ್ಕೆ ಸೇರಿದಂತ ಮಾಗಡಿ ಬಾಲಕೃಷ್ಣರವರು ಈಗಾಗಲೇ ಮಂತ್ರಿ ಸ್ಥಾನದ ಒಂದು ಅಧಿಕಾರವನ್ನು ಕೂಡ ನಿಮ್ಮ ಜಿಲ್ಲೆಯಿಂದ ತೆಗೆದುಕೊಂಡಿದ್ದಾರೆ. ಇದು ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಕ್ಷೇತ್ರದ ಜನತೆಗೆ ಈ ಜಿಲ್ಲೆಗೋಸ್ಕರ ಇವತ್ತು ಹಗಲು ರಾತ್ರಿ ದುಡಿತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇವತ್ತು ಬೆಂಗಳೂರು ದಕ್ಷಿಣ, ರಾಮನಗರ ಇಲ್ಲೇ ಇದೆ, ಆದರೆ ನಿಮ್ಮನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಡೀ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಗೌರವವನ್ನ ಉಳಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇನ್ನ ಮುಂದಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ನಾನು ರೂಪಿಸ್ತಾ ಇದ್ದೇನೆ.